ಈ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೊತೆಗೆ ಈ ವಿಡಿಯೋ, ಈ ಫೋಟೋವನ್ನು ನೋಡಿದವರು ನಿಜವಾಗ್ಲೂ ಕಣ್ಣೀರು ಹಾಕಿದ್ದಾರೆ. ಇದು ಬೇರೆ ಯಾರೋ ಅಲ್ಲ, ಇದು ಸ್ಯಾಂಡಲ್ವುಡ್ನ ಕೃಷ್ಣ ಅಂತಾನೆ ಫೇಮಸ್ ಆಗಿರುವ ನಟ ಅಜಯ್ ರಾವ್ ಅವರ ಪುತ್ರಿಯ ಫೋಟೋ. ಬಿಕ್ಕಿ ಬಿಕ್ಕಿ ಅಳುವಂಥ ಫೋಟೋ ಮತ್ತು ವಿಡಿಯೋ. ನಿಜವಾಗ್ಲೂ ಇದನ್ನು ನೋಡ್ತಾ ಇದ್ದರೆ ಒಂದೊಂದು ಸತಿ ಎಂಥವರಿಗೆ ಎಂತೆಂಥದ್ದೋ ಪರಿಸ್ಥಿತಿ ಬಂದಾಗ ಅವ್ರು ಮಾತ್ರ ಅಲ್ಲದೆ ಅವರ ಇಡೀ ಫ್ಯಾಮಿಲಿ ಎಷ್ಟು ಕಷ್ಟವನ್ನು ಅನುಭವಿಸುತ್ತೆ ಅನ್ನೋದನ್ನು ನೆನಪಿಸಿಕೊಳ್ಳುತ್ತೆ. ನಾವುಗಳು ಕೂಡ ಈ ಥರದ ಸಿಚುವೇಶನ್ಗಳನ್ನು ಎದುರಿಸ್ತಾ ಇರ್ತೀವಿ. ಲೋನ್ ಕಟ್ತೇನೆ ಮನೆ ಸೀಸ್ ಆಗೋದು, ಕಾರ್ ಸೀಸ್ ಆಗೋದು, ಸಾಲ ಮಾಡಿಕೊಂಡು ಅಪ್ಪ ಅಮ್ಮ ಮುಜುಗರ ಅನುಭವಿಸೋದು, ಮನೆ ಮುಂದೆ ಸಾಲಗಾರರು ಬಂದು ಸಾಲದ ದುಡ್ಡು ಕೊಡಿ, ದುಡ್ಡು ಕೊಡಿ ಅಂತ ಕಿರಿಕಿರಿ ಮಾಡಿದಾಗ ಎಷ್ಟೋ ಬಾರಿ ಚಿಕ್ಕ ಚಿಕ್ಕ ಮಕ್ಕಳ ಮನಸ್ಸಿಗೆ ಇದೇ ಥರದೊಂದು ಘಾಸಿ ಉಂಟು ಮಾಡಿರುತ್ತೆ. ಇದೀಗ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಲ್ಚಲ್ ಎಬ್ಬಿಸಿದೆ. ಹಾಗಿದ್ರೆ ಅಜಯ್ ರಾವ್ ಪುತ್ರಿಯವರು ಇಷ್ಟರ ಮಟ್ಟಿಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದಕ್ಕೆ ಕಾರಣ ಏನೋ, ಅಂಥದ್ದು ಏನು ಆಗೋಯ್ತು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ಅವರು ಕನ್ನಡದಲ್ಲಿ ಕೃಷ್ಣ ಸೇರಿದಂತೆ ಅನೇಕ ರೀತಿಯಾದಂಥ ಸಿನಿಮಾವನ್ನು ಕೃಷ್ಣ ಹೆಸರಿನಲ್ಲೇ ಮಾಡಿದ್ರಿಂದ ಅವರನ್ನು ಸ್ಯಾಂಡಲ್ವುಡ್ನ ಕೃಷ್ಣ ಅಂತಲೇ ಕರೀತಾರೆ. ಹೇಳಬೇಕು ಅಂತಂದರೆ ತಾಜ್ ಮಹಲ್ ಅಂತ ಸಿನಿಮಾ ಆಗಿರ್ಬೋದು, ಎಕ್ಸ್ಕ್ಯೂಸ್ ಮೀ ಅಂತ ಸಿನಿಮಾ ಆಗಿರ್ಬೋದು, ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟವರು ಅಜಯ್ ರಾವ್ ಅವರು. ಒಂದು ಕಾಲದಲ್ಲಿ ಇವ್ರಿಗೂ ಕೂಡ ಬಹಳಷ್ಟು ಬೇಡಿಕೆ ಇತ್ತು. ಆದರೆ ಕೃಷ್ಣ ಲೀಲಾ ಸಿನಿಮಾ ಮಾಡಾದಮೇಲೆ ಕೃಷ್ಣ ಅವರು ಸೈಡ್ಲೈನ್ ಆಗಿಬಿಟ್ರು. ಎಲ್ಲಿ ಹೋದ್ರು, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಲೇ ಇಲ್ಲ. ಕೃಷ್ಣ ಲೀಲಾ ಇವರದ್ದೇ ಹೋಮ್ ಬ್ಯಾನರ್ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೂ ಇರಲಿಲ್ಲ. ನಟಿ ಮಯೂರಿ ಜೊತೆಗೆ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಇದಾದಮೇಲೆ ನಿಜವಾಗ್ಲೂ ಅಕ್ಷರಶಃ ಅಜಯ್ ರಾವ್ ಅವರು ಬರ್ಬಾದಾದ್ ಹೋದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ತಕ್ಕ ಸಿನಿಮಾ ಹಿಟ್ಗಳನ್ನು ಕೊಟ್ಕೊಂಡು ಜನರಿಗೆ ಇಷ್ಟವಾಗುವಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನೋಡುವಂಥ ಅವರೇಜ್ ಸಿನಿಮಾಗಳನ್ನು ಕೊಡ್ತಾ ಇದ್ದವರು ಅಜಯ್ ರಾವ್ ಅವರು. ಅಂದರೆ ಅವ್ರ ಜೀವನಕ್ಕೆ ಏನು ಸಮಸ್ಯೆ ಇರಲಿಲ್ಲ. ಒಂದು ಸಿನಿಮಾ ಬಂತು ಅಂತಂದರೆ ಅವರಿಗೆ ಎಷ್ಟು ಲಾಭ ಬರಬೇಕಾಗಿತ್ತು ಆ ಲಾಭ ಬರ್ತಾಯಿತ್ತು. ಆದರೆ ಹೀರೋ ಆಗಿದ್ದಾಗ ಮಾತ್ರ ಅವರು ಚೆನ್ನಾಗಿದ್ರು ಅಂತ ಕಾಣುತ್ತೆ. ಪ್ರೊಡ್ಯೂಸರ್ ಆದಮೇಲೆ ತುಂಬ ಸಮಸ್ಯೆಯನ್ನು ಎದುರಿಸ್ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಅವರು ಸ್ವಂತ ಮನೆ ಕಟ್ಕೊಂಡಿದ್ರು, BMW ಕಾರ್ ತೊಗೊಂಡಿದ್ರು, ಪ್ರೀತಿಸಿ ಮದುವೆ ಆಗಿದ್ರು. ಇಡೀ ಸಾಂಸಾರಿಕ ಜೀವನದ ಮೇಲೆ ಪರಿಣಾಮ ಬೀರುವಷ್ಟರ ಮಟ್ಟಿಗೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಡತ್ತೆ. ಇದು ನಾವು ಹೇಳ್ತಾ ಇರೋದು ಖಂಡಿತ ಅಲ್ಲ, ಅಜಯ್ ರಾವ್ ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ಮುಕ್ತವಾಗಿ ಮಾತನಾಡಿದ್ದು ಕೂಡ ಇದೆ. ಇದೀಗ ಅವರ ಹೊಸ ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ, ಯುದ್ಧಕಾಂಡ ಅಂತ. ಸೊ ಈ ಸಿನಿಮಾದ ರಿಲೀಸ್ ಇನ್ನೇನು ಹತ್ತಿರ ಆಗ್ತಿರ್ಬೇಕಾದ್ರೆ ತಾವು ಜೀವನದಲ್ಲಿ ಅನುಭವಿಸ್ತಾ ಇರುವ ಸದ್ಯದ ಅವರ ವಾಸ್ತವ ಚಿತ್ರಣ ಏನಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಸಾಮಾನ್ಯವಾಗಿ ನೀವೆಲ್ಲ ಅನ್ಕೋಬಹುದು, ನಾನು ಹೀರೋ ಅಂತ ಅಂದ್ಬಿಟ್ಟು ಚೆನ್ನಾಗಿದ್ದೀನಿ, ಜೀವನದಲ್ಲಿ ವೆಲ್ ಸೆಟಲ್ಡ್ ಆಗಿದ್ದೀನಿ ಅಂತ. ಆದರೆ ಈ ಕ್ಷಣಕ್ಕೂ ನಾನು ಕೋಟಿ ಕೋಟಿ ಸಾಲ ಮಾಡಿಕೊಂಡು ಅನುಭವಿಸ್ತಾ ಇದ್ದೀನಿ. ಎಲ್ಲವನ್ನು ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ. ಎಲ್ಲವೂ ಕೂಡ ನನ್ನ ಕೈ ಮೀರಿ ಹೋಗಿದೆ. ಆದರೆ ಸಿನಿಮಾ ಹುಚ್ಚು ಅಥವಾ ಸಿನಿಮಾದಲ್ಲೇ ನಾನು ಇರೋದ್ರಿಂದ ಇಲ್ಲೇ ಜೀವನ ಕಟ್ಕೊಳ್ಬೇಕು, ಅದಕ್ಕೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೊದಲೆಲ್ಲ ಅಜಯ್ ರಾವ್ ಅವರಿಗೆ ಅವಕಾಶಗಳು ಬರ್ತಾ ಇತ್ತು. ಬೇರೆ ಬೇರೆ ಹೋಮ್ ಬ್ಯಾನರ್ಸ್ಗಳ ಅಡಿಯಲ್ಲಿ ಸಿನಿಮಾ ಮಾಡೋರು ಅಥವಾ ಸೆಕೆಂಡ್ ಲೈನ್ ಹೀರೋಸ್ ಅಂತ ಬಂದಾಗ ಪ್ರಜ್ವಲ್ ದೇವರಾಜ್ ಅವರಾಗಿರ್ಬೋದು ಅಥವಾ ಅಜಯ್ ಅವರಾಗಿರ್ಬೋದು, ಚಿರು ಸರ್ಜಾ ಅವರಾಗಿರ್ಬೋದು, ಈ ಥರದ ಹೀರೋಸ್ಗಳು ನಮಗೆ ಕಾಣ ಸಿಗ್ತಾ ಇದ್ರು. ಲವ್ಲಿ ಸ್ಟಾರ್ ಪ್ರೇಮ್ ಅವರಾಗಿರ್ಬೋದು. ಆದರೆ ಇವರೆಲ್ಲರೂ ಈಗ ಮರೀಚಿಕೆ ಆಗಿಬಿಟ್ಟಿದ್ದಾರೆ. ಇವ್ರು ಯಾರಿಗೂ ಅವಕಾಶನೇ ಇಲ್ಲದಂಥ ಪರಿಸ್ಥಿತಿ ಬಂದಿದೆ. ವಿಜಯ್ ರಾಘವೇಂದ್ರ ಅವರು ಎಲ್ಲರೂ ಯಾಕೆ ಅಂತ ಹೇಳಿದ್ರೆ ಎಲ್ಲನೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆಗ್ತಿರೋದ್ರಿಂದ ಚಿಕ್ಕ ಪುಟ್ಟ ಸಿನಿಮಾಗಳು ಮುನ್ನೆಲೆಗೂ ಬರ್ತಾ ಇಲ್ಲ. ಬಂಡವಾಳ ಹಾಕೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಕೂಡ ಹೆದರ್ಕೊಳ್ತಾ ಇದ್ದಾರೆ. ಅಜಯ್ ರಾವ್ ಅವರಿಗೆ ಅವಕಾಶನೇ ಬರೋದಿಲ್ಲ. ತಾಯಿಗೆ ತಕ್ಕ ಮಗ ಆದಮೇಲಂತೂ ಅವ್ರು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಯಾರಿಗೂ ಐಡಿಯಾನೇ ಇಲ್ಲ. ಅದಕ್ಕೆ ಅಜಯ್ ರಾವ್ ಅವರು ಎಷ್ಟು ದಿನ ಅಂತ ಹೀಗೆ ಕೂತ್ಕೊಳ್ಳೋಕ್ಕಾಗತ್ತೆ. ಯಾವ ನಿರ್ದೇಶಕರು ನಿರ್ಮಾಪಕರು ನನ್ನನ್ನು ನಂಬಿ ಬಂಡವಾಳ ಹಾಕೋದಕ್ಕೆ ರೆಡಿ ಇಲ್ಲ ಅಂತ ಅಂದಮೇಲೆ ಈಗ ನನ್ನನ್ನು ನಾನೇ ನಂಬಬೇಕು ಅಲ್ವಾ. ನನ್ನನ್ನು ನಾನೇ ನಂಬ್ಕೊಳ್ಳಿಲ್ಲ ಅಂತ ಅಂದರೆ ನನ್ನ ಪರಿಸ್ಥಿತಿ ಬೀದಿಗೆ ಬರೋದು ಗ್ಯಾರಂಟಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಯುದ್ಧಕಾಂಡ ಸಿನಿಮಾವನ್ನು ಇದೀಗ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಸಿನಿಮಾಗೆ ಇವರೇ ನಿರ್ಮಾಪಕರು, ಇವರೇ ಹೀರೋ. ಹಾಗಾಗಿ ಹೋಮ್ ಬ್ಯಾನರ್ ಅಂತ ಅಂದಾಗ ಸ್ವಲ್ಪ ಖರ್ಚು ವೆಚ್ಚಗಳು ಸಹಜವಾಗಿ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಸಿನಿಮಾ ಅರ್ಧ ಮಾಡಾಗೋಗಿದೆ. ಇನ್ನುಳಿದಂಥ ಸಿನಿಮಾವನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಹಣಕಾಸು ಬೇಕಾಗತ್ತೆ. ಎಲ್ಲೆಲ್ಲೋ ಸಾಲ ಮಾಡಿಕೊಂಡು ಮನೆ ಮಠ ಮಾರಿಕೊಂಡು ಹೆಂಡತಿ ಮಕ್ಕಳಿಗೆ ಸಮಸ್ಯೆ ಕೊಟ್ಟು, ನಿಮಗೆಲ್ಲ ನೆನಪಿರಬಹುದು ನಿರ್ದೇಶಕ ಗುರುಪ್ರಸಾದ್ ಅವರು ತಮ್ಮದೇ ಮನೆಯಲ್ಲಿ ಅವರು ಸಾವಿಗೆ ಶರಣಾಗ್ಬಿಡ್ತಾರೆ. ಯಾಕೆ ಅಂತಂದರೆ ಅಲ್ಲೂ ಕೂಡ ಇದೇ ಥರ ಸಮಸ್ಯೆ ಆಗುತ್ತೆ. ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಮಾಡ್ತಾರೆ, ಅದಾದಮೇಲೆ ಅವಕಾಶಗಳು ಸಿಗೋದಿಲ್ಲ, ಸಿನಿಮಾ ಹಿಟ್ಟಾಗಲ್ಲ, ಸಾಲ ಮಾಡ್ಕೊಂಡು ಬಿಡ್ತಾರೆ, ಸಾಲ ತೀರ್ಸೋಕ್ಕಾಗಲ್ಲ,
ಇತ್ತ ಹೆಂಡತಿ ಮಗಳೂ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಅವರು ಕೊನೆಗೆ ಮನನೊಂದು ಸಾವಿಗೆ ಶರಣಾಗ್ತಾರೆ. ಸೊ ಈ ಥರದ್ದೊಂದು ಭಯ ಸಹಜವಾಗಿ ಎಲ್ಲರಲ್ಲೂ ಇರುತ್ತೆ. ಆ ಕಾರಣಕ್ಕಾಗಿ ಅಜಯ್ ರಾವ್ ಅವರು ನಾನು ಅರ್ಧ ಹೇಗಿದ್ರೂ ಧುಮುಕಿದ್ದೀನಿ ನದಿಗೆ, ಇನ್ನು ಈಜದೆ ಹೋದರೆ ಕೊಚ್ಕೊಂಡು ಹೋಗ್ತೀನಿ, ಒಂದು ಈಜಿ ದಡ ಸೇರಬೇಕು ಇಲ್ಲ ಕೊಚ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ತಾವು ಪ್ರೀತಿಯಿಂದ ತೆಗೆದುಕೊಂಡಂಥ ತಮ್ಮ ಪ್ರೀತಿಯ BMW ಕಾರನ್ನು ಮಾರ್ಬಿಟ್ಟಿದ್ದಾರೆ. ಯುದ್ಧಕಾಂಡ ಸಿನಿಮಾಗೆ ಪ್ರಮೋಷನ್ ಸೇರಿದಂತೆ ಬೇರೆ ಬೇರೆ ಕಾರಣಕ್ಕಾಗಿ ಹಣದ ಅವಶ್ಯಕತೆ ಇದ್ದಾಗ ತಾವು ಪ್ರೀತಿಯಿಂದ ದುಡಿದು ತೆಗೆದುಕೊಂಡಂಥ BMW ಕಾರನ್ನು ಮಾರಿದ್ದಾರೆ. ಎಲ್ಲೆಲ್ಲೋ ಸಾಲ ಮಾಡಿಕೊಂಡು ಕೊನೆಗೆ ಸಾಲಗಾರರು ಮನೆ ಹತ್ರ ಬಂದು ಕೂತು ಕಾಟ ಕೊಡೋ ಬದಲು ನಾವು ಒಂದೊಂದನ್ನೇ ನನ್ನ ಹತ್ರ ಇರೋದನ್ನ ನಾನೇ ಗಳಿಸಿದ್ನ ಮಾರ್ಕೊಂಡಾದರೂ ನನ್ನ ಅಸ್ತಿತ್ವವನ್ನು ಕಂಡ್ಕೊಳ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಆದರೆ ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಗೆ ಇದ್ರ ಬಗ್ಗೆ ಏನು ತಾನೇ ಗೊತ್ತಿರುತ್ತೆ ಹೇಳಿ. ಅಪ್ಪ ದುಡಿತಾ ಇದ್ದಾರೆ, ಕಾರ್ ಇದೆ, ಮನೆ ಇದೆ ಎಲ್ಲ ಅಂತ ಅಂದ್ಕೊಂಡಿದ್ದಂಥ ಮಗಳು ಚರೀಶ್ಮಾಗೆ ಇದೀಗ ತಾವು ದಿನ ಓಡಾಡ್ತಾ ಇದ್ದಂಥ ಕಾರ್ನ ಮಾರ್ತಾ ಇರೋದು ತಡ್ಕೊಳಕ್ಕಾಗಲ್ಲ. ಆ ಕಾರಣಕ್ಕಾಗಿ ಚರೀಶ್ಮಾ ಬಿದ್ದು ಬಿದ್ದು ಹತ್ತಿದ್ದಾರೆ. ದುಡ್ಡು ಕೊಟ್ಟು ಕಾರ್ ತೆಗೆದುಕೊಂಡು ಹೋಗೋದಕ್ಕೆ ಅಂತ ಸಾಲಗಾರರು ಬಂದಂಥ ಸಂದರ್ಭದಲ್ಲಿ ಅಜಯ್ ರಾವ್ ಅವರು ಆ ಕಾರನ್ನು ಮಾರ್ತಾ ಇರೋದಾಗಿ ಮಗಳಿಗೆ ಹೇಳಿದ್ದಾರೆ. ಆದರೆ ಕಾರ್ ತಗೊಂಡು ಹೋಗೋದಕ್ಕೆ ಮಗಳು ಬಿಡೋದೇ ಇಲ್ಲ. ಇದು ನಮ್ಮ ಕಾರು, ನಾವೆಲ್ಲಿಗೂ ಕಳಿಸಲ್ಲ, ನನಗೆ ಈ ಕಾರ್ ಬೇಕೇ ಬೇಕು ಅಪ್ಪ ಅಂತ ಹಠ ಹಿಡಿತಾರೆ. ಜೊತೆಗೆ ಬಿಕ್ಕಿ ಹೇಳ್ತಾರೆ. ಆದರೆ ದುಡ್ಡು ಕೊಟ್ಟವರು ಕಾರ್ ತೆಗೆದುಕೊಂಡು ಹೋಗಲೇಬೇಕು ಅಲ್ಲ. ಪಾಪ ಆ ಕಾರ್ ತೆಗೆದುಕೊಂಡು ಹೋಗೋಕೆ ಬಂದವರು ಕೂಡ ಮಗು ಅಳ್ತಿದ್ನ ನೋಡಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಹೊತ್ತು ಸುಮ್ಮನಾಗ್ಬಿಡ್ತಾರೆ. ಅಜಯ್ ರಾವ್ ಅವರ ಪುತ್ರಿ ಅಪ್ಪ ಪ್ಲೀಸ್ ಅಪ್ಪ ಕಾರ್ ಮಾತ್ರ ಮಾರೋದು ಬೇಡ ಅಪ್ಪ ಅಂತ ಕೇಳಿದ್ರು. ಅಜಯ್ ರಾವ್ ಅವರು ದುಡ್ಡು ಕೊಟ್ಟಿದ್ದಾರೆ ಅಪ್ಪ, ಅವ್ರು ಕಾರ್ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಆದರೆ ಮಗು ಮಾತ್ರ ಹೇಳೋ ಮಾತು ಕೇಳೋದೇ ಇಲ್ಲ. ಇದೀಗ ಚರೀಶ್ಮಾ ಅವರು BMW ಕಾರ್ ಮುಂದೆ ನಿಂತು ಕಣ್ಣೀರು ಹಾಕಿರೋದು, ಗೋಳಾಡಿರೋದು, ಕಾರ್ ನಂದು, ನಮ್ಮ ಅಪ್ಪಂದು, ನಾನು ಎಲ್ಲಿಗೂ ಕೊಡಲ್ಲ ಅಂತ ಹೇಳಿರೋದು ನಿಜವಾಗ್ಲೂ ಎಲ್ರಿಗೂ ಬೇಸರ ತರಿಸಿದೆ. ಈ ಥರ ಎಲ್ರಿಗೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅವರಿಗೆ ಸೆಲೆಬ್ರಿಟಿ ಆಗಿ ಇದ್ದವರು ಒಮ್ಮೆಲೆ ಎಲ್ಲನೂ ಮಾರ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅಂದರೆ ಸಹಜವಾಗಿ ಅದು ಅವರಿಗೆ ದೊಡ್ಡ ಆಘಾತವೇ. ಅವ್ರ ಮಕ್ಕಳು ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಿಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿದೆಲ್ಲ ಏನು ದೊಡ್ಡ ವಿಚಾರ ಅನಿಸಲ್ಲ. ಯಾಕಂದರೆ ನಾವು ಕಷ್ಟದಲ್ಲೇ ಬೆಳೆದಿರ್ತೀವಿ, ಕಷ್ಟ ಅನ್ನೋದು ಗೊತ್ತಿರುತ್ತೆ. ಆದರೆ ಸೆಲೆಬ್ರಿಟಿಗಳಾದವರು ಒಮ್ಮೆ ಆ ಲೈಫನ್ನು ನೋಡಿದ್ಮೇಲೆ ವಾಪಸ್ ಈ ರೀತಿಯಾಗಿ ಮಾರ್ಕೊಳ್ಳೋದು, ಸಾಲ ಮಾಡ್ಕೊಳ್ಳೋದು, ಈ ಥರದ ಪರಿಸ್ಥಿತಿಗೆ ಬಂದಾಗ ಅವರಿಗಾಗಲಿ ಅವ್ರ ಮಕ್ಕಳಿಗಾಗಲಿ ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.